ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ. ಇವತ್ತಿನ ವಿಷಯ, ಒಂದು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟರು. ಅವರು ಹಿಂದುತ್ವದ ವಾದಿಯಾಗಿದ್ದರು. ಗುರುಕುಲವನ್ನು ಗುರುಕುಲ ಸ್ಟಾರ್ಟ್ ಮಾಡಿದರು. ಅದರಲ್ಲಿ ಶಿಕ್ಷಣ ಬೋಧನೆಗಳನ್ನು ಆಗ್ತಿತ್ತು. ಆದರೆ ಕೆಲವೊಂದು ಕಾರಣಗಳಿಂದ ಅವರು ರಾಜೀನಾಮೆ ಕೊಟ್ಟರು. ರಾಜೀನಾಮೆ ಕೊಡುವಾಗ ಅವರೊಂದು ಹೇಳಿದ್ದಾರೆ, ಯಾವುದೋ ನಾನು ತಪ್ಪು ಮಾಡಿದ್ದೀನಿ, ಮತ್ತೊಂದು ಮಾಡಿದ್ದೀನಿ ಅಂತ. ನಾಳೆ ಯಾವುದೋ ಈ ಕೆಲವು ದೇಶಗಳು ಕಾಯ್ತಾ ಇರ್ತಾರಲ್ಲ, ಏನು ಸಿಕ್ಕಿದ್ರೆ ಸಾಕು ಇಂಡಿಯಾದಲ್ಲಿ ಏನಾದ್ರು ಅಜಾಗರೂಕತೆ ಸೃಷ್ಟಿ, ಆ ಥರ ಶಕ್ತಿಗಳಿಗೆ ನಮ್ಮ ದೇಶದ್ದು ಇದು ಗೌರವ ಆಹಾರ ಆಗಬಾರ್ದು. ನಾನು ಜವಾಬ್ದಾರಿ ಹೊತ್ತು ನಾನು ರಾಜೀನಾಮೆ ಕೊಡ್ತಾಯಿದ್ದೀನಿ ಅಂತ ಅವ್ರು ರಾಜೀನಾಮೆಯಲ್ಲಿ ತಿಳಿಸಿದ್ದಾರೆ. ಆದರೆ ಇನ್ನೊಂದು ಇದರಲ್ಲಿ ಅವರು ರಾಜೀನಾಮೆ ಕೊಟ್ಟ ಮೇಲೆ ನಮಗೆ ಬೇಕಾದ ವ್ಯಕ್ತಿ, ನಮ್ಮ ಕನ್ನಡ ನಾಡು ನುಡಿಯ ವ್ಯಕ್ತಿ, ಸರ್ಜನಿಕೆಯ ವ್ಯಕ್ತಿ, ಯಾವುದೇ ಭ್ರಷ್ಟಾಚಾರದ ಆರೋಪವಿಲ್ಲದ ವ್ಯಕ್ತಿ, ಸಜನಶೀಲವುಳ್ಳ, RSS ಕಟ್ಟಾಳು, ಹಿಂದುತ್ವವಾದಿ, ಪಕ್ಕಾ RSS ಅಜೆಂಡಾ ಹೊತ್ತು ರಾಜಕೀಯ ಮಾಡ್ತಿರೋಂಥ ವ್ಯಕ್ತಿ ಪ್ರಹ್ಲಾದ್ ವೆಂಕಟೇಶ್ ಜೋಶಿ ಅವರು ಶಿಕ್ಷಣ ಮಂತ್ರಿಗಳಾಗಿದ್ದಾರೆ. ಹಾಗಾಗಿ ಕೆಲವು ದಿನಗಳಿಂದ ಏನು ಘಟನೆ ನಡೀತು ಅವೆಲ್ಲ, ಇವರೇನು RSS ಅವರಿದ್ದರು, ಅವರು ಹಿಂದೂಗಳು ಕಾರಣಕ್ಕೆ ಮಾಡಿದ್ರು ಧರ್ಮೇಂದ್ರ ಪ್ರಧಾನ್, ಅದು ಗೊತ್ತಿಲ್ಲ. ಆದರೆ ಅವರು ಆ ಜವಾಬ್ದಾರಿ ಹೊತ್ತು ರಾಜೀನಾಮೆ ಕೊಟ್ಟಿದ್ದಾರೆ. ಆದರೆ ಈಗ ಮುಂದಿನ ಒಂದು ಶಿಕ್ಷಣ ಮಂತ್ರಿಯಾಗಿ ನಮ್ಮ ಕರ್ನಾಟಕದ ಹೆಮ್ಮೆಯ ಮಗ ಪ್ರಹ್ಲಾದ್ ಜೋಶಿಯವರು ಆಯ್ಕೆಯಾಗಿರೋದು ತುಂಬ ಸಂತೋಷವಾಗಿದೆ. ಹಾಗಾಗಿ ಕೆಲವೊಮ್ಮೆ ನಾವು ತಪ್ಪು ಮಾಡದೇ ಇದ್ದರೂ ಕೆಲವೊಂದು ಸಂದರ್ಭ ಸಮಯವನ್ನು ನೀಗ್ಸೋಕ್ಕೆ ನಾವು ತಪ್ಪಿಲ್ಲ ಅಂದರೂ ನಾವು ಒಂದು ಹಿಂದೆ ಇದ್ದೇ ಹೋಗ್ಬೇಕಂತೆ. ಆ ರೀತಿ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟು ಅವರ ಸ್ಥಾನವನ್ನು ತೊರೆದಿದ್ದಾರೆ. ಆ ಸ್ಥಾನಕ್ಕೆ ಕನ್ನಡಿಗರ ಆಯ್ಕೆ ಆಗಿದೆ. ಹಾಗಾಗಿ ಪ್ರಹ್ಲಾದ್ ಜೋಶಿಯವರು ಕಟ್ಟ ಸನಾತನ ಧರ್ಮದ ವ್ಯಕ್ತಿ, ಹಾಗೆ ಕಟ್ಟರ್ RSS ಬೆಳೆದವರು. ಹಾಗಾಗಿ ಅವರು ಈ ಕಾರ್ಯಕ್ಕೆ ಏನು ಬಂದಿದ್ದಾರೆ, ಶಿಕ್ಷಣ ಪೋಸ್ಟಿಗೆ, ಅವರು ಹೆಚ್ಚಿನ ರೀತಿಯಲ್ಲಿ ಒಳ್ಳೆಯದಾಗಲಿ, ಒಳ್ಳೆಯ ಕಾರ್ಯ ಮಾಡಲಿ, ಆ ಒಳ್ಳೆಯ ಕೆಲಸಗಳು ಮಾಡಲಿ. ಈಗ ಮೋದಿಯವರು ಇದಕ್ಕೋಸ್ಕರನೇ ಹೊಸ ರೂಲ್ಸ್ ಏನೋ ಮಾಡಿದ್ದಾರೆ, ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ, ಸರಿಯಾಗಿ ತಿಳ್ಕೊಂಡು ಆ ರೀತಿ ಹೆಚ್ಚಿನ ಕಾನೂನು ತಂದು ಯಾವುದೇ ಗೊಂದಲ, ಯಾವುದೇ ಅಚಾತುರ್ಯ ಇಲ್ಲದೆ ಮುಂದಿನ ಎಲ್ಲ ರೀತಿಯ ಈ ನೀಟ್ ಪರೀಕ್ಷೆ ಅಂತ ಏನೋ ಗೊಂದಲ ಆಯಿತು, ಮುಂದೆ ಅದೇ ಆಗದೇ ಇರೋ ರೀತಿ ಹೆಚ್ಚಿನ ಶ್ರಮ ವಹಿಸಿ ಒಳ್ಳೆಯ ಕಾರ್ಯ ಮಾಡಿ ಕರ್ನಾಟಕಕ್ಕೆ ಹೆಸರು ತರಲಿ, ಕನ್ನಡ ಮಣ್ಣಿಗೆ ಹೆಸರು ತರಲಿ ಅಂತ ಪ್ರಹ್ಲಾದ್ ಜೋಶಿ ಅವರಿಗೆ ಶುಭ ಹಾರೈಸ್ತಾ, ನಿಮ್ಮ ಮುಂದಿನ ಈ ಶಿಕ್ಷಣ ಮಂತ್ರಿ ಆಗಿರುವಂಥ ಹಾದಿ ಸುಗಮವಾಗಿರಲಿ, ಉತ್ತಮವಾಗಿರಲಿ, ಉತ್ತಮ ಭವಿಷ್ಯವಾಗಿರಲಿ ಅಂತ ಹೇಳ್ತಾ ಅವರಿಗೆ ಹಾರೈಸ್ತಾ, ಕರ್ನಾಟಕದ ಎಲ್ಲ ನನ್ನ ಕನ್ನಡ ಜನತೆಯಿಂದ ನಮ್ಮ ಕರ್ನಾಟಕಕ್ಕೆ ಒಳ್ಳೆಯ ಹೆಸರು ತನ್ನಿ. ಈ ಒಂದು ಕಷ್ಟದ ಸಮಯದಲ್ಲಿ ಆ ಮಂತ್ರಿ ಸ್ಥಾನಕ್ಕೆ ಹೋಗಿ ಕೂತಿದ್ದೀರಾ, ಹಾಗಾಗಿ ನೀವು ಒಳ್ಳೆಯ ಹೆಸರು ತರಬೇಕು ಅಂತ ಕೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಯಾವುದೋ ವ್ಯಕ್ತಿಯ ಪರವಾಗಿ, ಯಾವುದೋ ಪಕ್ಷದ ಪರವಾಗಲ್ಲ, ಜನಗಳಿಗೆ ಸತ್ಯದ ಪರವಾಗಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಏನಾದ್ರು ಪದ ಬಳಕೆ ಅದರಲ್ಲಿ ತಪ್ಪಿದ್ರೆ ಕ್ಷಮಿಸಿ, ಹರಸಿ ಕಾಪಾಡಿ ಅಂತ. ಜೈ ಶ್ರೀರಾಮ್, ಜೈ ಜಗನ್ನಾಥ್, ಜೈ ಸಂಗೊಳ್ಳಿ. ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.